ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಅಜ್ಜನ ಅನುಕಂಪದ ಜೊತೆ ಮತ್ತೇನು ಕೆಲಸ ಮಾಡ್ತದೆ ಅನ್ಸುತ್ತೆ ನಿಮಗೆ ಪಕ್ಷಕ್ಕೆ? ಏನ್ರಿ ಸರ್? ಈ ಅಜ್ಜನ ಅನುಕಂಪದ ಜೊತೆ ಮತ್ತೇನೇನು ಕೆಲಸ ಮಾಡ್ಬೋದು ನಿಮ್ಮ ಪರವಾಗಿ ಅನಿಸ್ತದೆ ನಿಮಗೆ? ಇಲ್ರಿ ಸರ್, ಅದು ಈಗ 5 ಗ್ಯಾರಂಟಿ ಯೋಜನೆಗಳು ತಗೊಳೋಣ, ಅಜ್ಜರ್ ಮಾಡಿದ ಉದ್ಯೋಗ ತಗೊಳೋಣ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಬ್ರು MLA ಅಂದರೆ ಸ್ಪಂದಿಸ ವ್ಯಕ್ತಿ ಬೇಕ್ರಿ ಸರ್. ಸೊ ಅದು ಕಾಣ್ತಾ ಇದ್ರಿ ಸರ್. ಈಗ ನಾನು ಎಷ್ಟು ಅನುಕೂಲವಾಗಿ ಎಷ್ಟು ಈಸಿಯಾಗಿ ಸಿಗ್ತೀನಿ ಕೈಗೆ ಅಂತ. ಆಮೇಲೆ ಬೇರೆ ಕ್ಯಾಂಡಿಡೇಟ್ಸ್ನಲ್ಲಿ ಆ ಸಾಮರ್ಥ್ಯ ಕಾಣ್ತಿಲ್ರಿ ಸರ್. ನೀವು 28 ವರ್ಷ, ಈಗ ಮಲ್ಲಣ್ಣವರು 28ನೇ ವರ್ಷಕ್ಕೆ MLA ಆಗಿದ್ರು ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಇಲ್ರಿ ಸರ್, ಅದು ವಯಸ್ಸು ಒಂದು ಫ್ಯಾಕ್ಟರು. ಅದನ್ನು ನೋಡೋದು ಏನು ಮುಖ್ಯ ಇಲ್ಲ ಸರ್. ಅದು ಸಮರ್ಥ ಅಂದಾಗ ನಮ್ಮದು ಶಕ್ತಿ, ನಮ್ಮ ಕೆಪಾಸಿಟಿ, ನಮ್ಮ ಕೇಪಬಿಲಿಟಿ, ಸೊ ಅದೇ ನೋಡಿ ನಮಗೆ ಒಂದು ವ್ಯಕ್ತಿಗೆ ವೋಟ್ ಕೊಡ್ತಾರೆ ಸರ್ ಜನ. ಒಟ್ಟಾರೆ ಜನ ಈಗ ಮಾತಾಡ್ಕೋತಾ ಇದ್ದಾರೆ ಕುಟುಂಬ ರಾಜಕಾರಣ, ಚುನಾವಣೆಯಲ್ಲಿ ಅದೇ ಹೆಚ್ಚು ಪ್ರಚಾರದಲ್ಲಿ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಸ್ಪಷ್ಟವಾಗಿ ಏನು ನೋಡ್ಯಾಕೆ ಇರ್ಬೇಕು? ಅದು ಟಿಪಿಕಲ್ ನಮ್ಮ ವಿಪಕ್ಷ ಇರೋರು ಅವ್ರ ಟ್ಯಾಕ್ಟಿಕ್ ರೀ ಸರ್. ಅವ್ರ ಸ್ವಂತ ಪಾರ್ಟಿನಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಏನು ಸರ್? BJP ಇರಲಿ, JDS ಇರಲಿ ಸರ್, ಅವ್ರು ಸುಮ್ಮನೆ ಮಾತಾಡ್ಬೇಕಂತ ಮಾತಾಡ್ತಾರೆ. ಉದ್ಯೋಗ ಪರವಾಗಿ ಒಂದು ಮಾತು ಅವ್ರ ಬಾಯಿಂದ ಬರಲ್ರಿ ಸರ್. ಸೊ ಅದಕ್ಕೆ ಅವರು ನಿರ್ಬಲ್ ಇದಾರ್ರಿ ಸರ್ ಉದ್ಯೋಗ ಪರವಾಗಿ. ಉದ್ಯೋಗ ಮಾಡಕ್ಕೆ ಸಾಮರ್ಥ್ಯನೇ ಇಲ್ರಿ ಸರ್ ಅವ್ರ ಹತ್ರ. ಸೊ ಅದಕ್ಕೆ ಹಿಂಗೆ ಮಾತಾಡ್ತಾರ್ರಿ ಸರ್. ಒಟ್ಟಾರೆ ಕೊನೆಯ ಒಂದು ಪ್ರಶ್ನೆ, ಏನು ಈ ಸಲ ಏನು ಅಲ್ಪಸಂಖ್ಯಾತ ನಿಮ್ಮ ಮೇಲೆ ಸಿಟ್ಟಾಗಿದ್ದಾರೆ ಅಂತ ಅದೊಂದು ವಾತಾವರಣ ಕ್ರಿಯೇಟ್ ಆಗಿರ್ತಕ್ಕಂಥ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಅದು ಅಸತ್ಯ ಸರ್, ಅದು ಅಸತ್ಯ. ಯಾಕಂದ್ರೆ ಎಲ್ಲ ಸಮಾಜದ ಜನ ಬರೀ ಒಂದೇ ಗುಣ ನೋಡ್ತಾರ್ರಿ ಸರ್ ಎಲ್ಲ ಅಭ್ಯರ್ಥಿಗಳಲ್ಲಿ. ಆ ಅಭ್ಯರ್ಥಿ ಅವರಿಗೆ ಕೆಲ್ಸಗಳು ಮಾಡಿಕೊಡ್ತಾರ ಇಲ್ಲ, ಆ ಅಭ್ಯರ್ಥಿನಲ್ಲಿ ಆ ಸಾಮರ್ಥ್ಯ ಆಯ್ತಾ ಕೆಲ್ಸಗಳು ಮಾಡೋಕ್ಕೆ. ಆಮೇಲೆ ಆ ಗುಣ ಏನೈತಲ್ರಿ ಸರ್, ಅದು ನಮ್ಮನಲ್ಲಿ ಐತ್ರಿ ಸರ್. ಸೊ ಅದಕ್ಕೆ ಅದೇ ನೋಡಿ ನಮಗೆ ಮತ ಹಾಕಿ ನಮಗೆ ಬಹುಮತದಿಂದ ಗೆಲ್ಸ್ತಾರ್ರಿ ಸರ್. ಕೊನೆಯದಾಗಿ ಇವತ್ತು ಪ್ರಚಾರಕ್ಕೆ ಅಂತಿಮ ದಿನ, ಏನು ಸಂದೇಶ ನೀಡಕ್ಕೆ ಇಷ್ಟಪಡ್ತೀರಿ ಇಡೀ ಕ್ಷೇತ್ರದ ಜನಕ್ಕೆ? ಇಲ್ರಿ ಸರ್, ಈಗ ಯಾವ್ದಾರ ಒಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ಯಾರು ಎಲ್ಲರೂ ಪ್ರತಿ ಧರ್ಮ, ಪ್ರತಿ ಜಾತಿ, ಪ್ರತಿ ವರ್ಗದ ಜನನ್ನ ಸ್ಪಂದಿಸೋರಂದ್ರೆ ನಾವ್ರಿ ಸರ್. ಅದು ನಾವಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರು ಅಷ್ಟೇ ಅಲ್ಲ, ಇದು ಪೂರ್ತಿ ದಾವಣಗೆರೆ ದಕ್ಷಿಣದ ಮತದಾರರು ಸಾಕ್ಷಿ ನೋಡ್ಯಾರ್ರಿ ಸರ್. ಈ 10 ದಿನದಿಂದ ನಾವು ಎಲ್ಲರ ಮನೆಗೆ ಹೋಗ್ತೀವಿ, ಎಲ್ಲರ ಜೊತೆ ಊಟ ಮಾಡ್ತೀವಿ, ಎಲ್ಲರ ಜೊತೆ ನೀರು ಕುಡಿತೀವಿ ಸರ್. ಅದು ಮುಖ್ಯ. ಅದಕ್ಕಿಂತ ಮುಖ್ಯವಾಗಿ ಉದ್ಯೋಗ ಪರವಾಗಿ ಯಾರ ಚರ್ಚೆ ಮಾಡ್ತಿದ್ದಾರೆ ಅಂದರೆ ನಾವು ಸರ್. ಸೊ ಅದಕ್ಕೆ ಉದ್ಯೋಗ ಪರವಾಗಿ ಒಂದು ಮತ ಹಾಕ್ಬೇಕಂದ್ರೆ ನಮಗೆ ಮತ ಹಾಕ್ಬೇಕ್ರಿ ಸರ್. ಒಟ್ಟಾರೆಯಾಗಿ ಇವತ್ತು ಅಂತಿಮ ದಿನ, ಪ್ರಚಾರಕ್ಕೆ ಅಂತಿಮ ದಿನ. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಶಾಮನೂರು ಶಿವಶಂಕರಪ್ಪ ಅವರ ಅಜ್ಜಾದರೆ ಅದರ ಅನುಕಂಪದ ಜೊತೆಗೆ ಅವರ ಸಾಮರ್ಥ್ಯವೂ ಕೂಡ ಕೆಲಸ ಮಾಡ್ತಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಒಂದು ಹೊಸ ವಾತಾವರಣ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಸಮರ್ಥ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.